ಹಾಯ್. ಇಲ್ಲಿ ನಮ್ಮ ಬಾವ. ಹಾಯ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ಕುಶಾಲನಗರ ಬಂದಿದ್ದೀನಿ ನಮ್ಮ ಅಕ್ಕನ ಮನೆಗೆ. ಎಲ್ಲ ಸೇರ್ಕೊಂಡು ಕಡುಬು ಕಟ್ತವ್ರೆ ನೋಡಿ. ಇವು ಅಡುಗೆ ಮಾಡವಂತೆ. ಏನೇನು ಮಾಡಿರಾ? ಎಲ್ಲಿದೆ? ಏನದು? ಏನದು? ಕಡುಬು ಅಂದ್ರೆ ಮನು. ಬಾಬಾ, ಕುಶಾಲನಗರ ಬಂದ್ರೆ ಯಾವ್ಯಾವ ಪ್ಲೇಸಸ್ ನೋಡ್ಬೋದು? ಕುಶಾಲನಗರ ಬಂದ್ರೆ ನಿಸರ್ಗಧಾಮ ಬಿಟ್ರೆ ನೆಕ್ಸ್ಟ್ ದುಬಾರೆ ಬಿಟ್ರೆ ಹಾರಂಗಿ ಬ್ಯಾಕ್ ವಾಟ್ರು. ಸೂಪರ್ ಪ್ಲೇಸ್ ಇದೆ ಬ್ಯಾಕ್ ವಾಟ್ರ್ ಅಂತ. ಅದಾದ ನಂತರ ಫಾಲ್ಸ್ ಕಡೆಗೆ ಹೋಗ್ತೀನಿ ಅಂದ್ರೆ ನಿಯರೆಸ್ಟ್ ಅಬ್ಬೆ ಫಾಲ್ಸ್ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಕೋಟೆ ಬೆಟ್ಟ ಬಿಟ್ರೆ ನಿಮಗೆ ನಿಯರೆಸ್ಟ್ ಮಕ್ಕಳಗುಡಿ ಬೆಟ್ಟ ಉಂಟು. ಅದು ಬಿಟ್ರೆ ಅಬ್ಬಿ ಫಾಲ್ಸ್ ಬಿಟ್ರೆ ಮಲ್ಲಳ್ಳಿ ಫಾಲ್ಸ್. ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಆಮೇಲೆ ಗೋಲ್ಡನ್ ಟೆಂಪಲ್ ಇದೆ, ಪುಷ್ಪಗಿರಿ ಇದೆ. ಟ್ರಕ್ಕಿಂಗ್ ಏರಿಯಾ ಹೋಗ್ಬೇಕು ಅಂದ್ರೆ ವಿರಾಜಪೇಟೆ ರೂಟ್ ಹೋಗ್ಬೋದು. ತುಂಬಾ ಸೇತುವೆ 3 ಕಿಲೋಮೀಟರ್. ನಾಳೆ ನಮಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವು ಕೋಟೆ ಬೆಟ್ಟ ಫಸ್ಟ್, ಆಮೇಲೆ ಫಾಲ್ಸ್ ಇದೆ ಅಲ್ಲೇ ನಿಯರೆಸ್ಟ್ ಒಂದು 3-4 ಫಾಲ್ಸ್ಗಳು ಬರ್ತದೆ, ಚೋಟ ಚಿಕ್ಕದು. ಆಮೇಲೆ ಟೈಮ್ ಇತ್ತು ಅಂದ್ರೆ ಬೇರೆ ಬೇರೆ ಪ್ಲೇಸಸ್, ಟ್ರಕ್ಕಿಂಗ್ ಪ್ಲೇಸಸ್ ನೋಡಿ. ಬಿಸಿ ಮೊಟ್ಟೆ ಕೊಡಿ ಸಾಂಬಾರು, ಜಿಗಿ ಅನ್ನೋ ಪೋರ್ಕು, ಬೆಣ್ಣೆ ಹೆಂಗೆ ಬೆಟ್ಟಾಗುತ್ತೆ. ಎಲ್ಲರ ಫೇವ್ರೆಟ್ ಕಡುಬು. ಕೂರ್ಗ್ ಸ್ಪೆಷಲ್ ಇಲ್ಲ ಏನ್ ಮಾಡ್ಕೊಂಡಿದ್ದ ಬೀಗಿಟ್ಟದೆಲ್ಲ ಶಾಸ್ತ್ರದಲ್ಲೇ ಮೀನು ಹಿಂಗ್ ಹೊಡ್ತಿರ್ಲಿಲ್ಲ. ಚಿನ್ನಾಟಿ ಮಾತ್ರ ಸರಿ ಹೊಡೆದಿತ್ತು, ಚಾಚಾಗಿತ್ತು ನಂಗೆ. ಕಟ್ ಮಾಡಿದ್ದು ನಾನು. ಇವನು ಚಿರುವನೇ ಒಟ್ಟಿಗೆ ಮಲಗಿದೆ ಅನ್ಸುತ್ತೆ. ರಕ್ಷಿತಾ ನಾವು 4 ಜನ ಒಟ್ಟಿಗೆ ಮಲ್ಕೊಂಡಿದ್ವಿ ಅನ್ಸುತ್ತೆ. ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಆಗ್ತಿದ್ವಿ ಹೋಗೋಕ್ಕೆ. ನಮ್ಮ ಬಾವ ಕಾರ್ ತೊಳಿತವ್ರೆ. ಬಾವ, ಕಾರ್ ತೊಳಿತಿದ್ದೀರಾ? ಹಾಂ ಹೇಳು. ಇಲ್ಲಿಂದ ತಿಂಡಿ ಏನು ಮಾಡಲ್ಲ, ಹಂಗೆ ಹೋಗೋದು. ಅಲ್ಲೇ ತಿಂಡಿ ಮಾಡೋಣ ಅಂತ ಪ್ಲ್ಯಾನು. ನೋಡಿ ಇಲ್ಲಿಂದ ವ್ಯೂ, ನಮ್ಮ ಬಾವನ ಮನೆಯಿಂದ ವ್ಯೂ. ಓಡ್ತಾ ಇದೀವಿ ನಾವು. ಇಲ್ಲಿ ಕೂತಿದ್ದೀವಿ, ಅವ್ರನ್ನೆಲ್ಲ ಒಳಗೆ ಕೂರಿಸಿದ್ದೀವಿ. ಅವ್ರನ್ನೆಲ್ಲ ಒಳಗಡೆ ಕೂರಿಸಿ ನಾವು ಇಲ್ಲಿ ಕೂರ್ತಾ ಇದೀವಿ. ಹೋಗ್ತಾ ಇದ್ದೀವಿ. ವ್ಯೂ ನೋಡಿ, ವ್ಯೂ ಏನು ಸಖತ್ತಾಗಿದೆ ರೋಡು. ಹಾಂ, ಎಂಟ್ರಿ ಕೋಟೆ ಬೆಟ್ಟ ಎಂಟ್ರಿ ಆರ್ಚು ಬಂದಿದ್ದೀವಿ. ಇನ್ನು ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಇವರು ಇಲ್ಲಿತ್ತಿದ್ದೀವಿ. ನಾವು ಬವ ಅವರಿಬ್ಬರಲ್ಲಿ ಕೂತವ್ರೆ ಹಿಂದೆ. ಅಲ್ಲೇನಾ? ಇವರಿಲ್ಲಿ. ರೋಡ್ ಮಾತ್ರ ಕ್ರೇಜಿಯಾಗಿದೆ. 2ನೇ ಟ್ರೈ ನೋಡೋಣ. 2ನೇ ಸಲ ಹತ್ತಿಸ್ತಾರ ನೋಡೋಣ. ಆಯ್ತು, ಇಲ್ಲೇ ಹೋಯ್ತು. ಹತ್ತಲ್ಲ ನನಗೆ ಸುಭದ್ರೆ ನೋಡಿ, ಇದು ಎಂಟ್ರಿ. ಅಲ್ಲಿ ಎಲ್ಲ ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ ಅದೊಂದು ಕೆಸರು ಜಾಗದಲ್ಲಿ. ನಮ್ಮ 4x4 ಅಲ್ಲಿ ಹೆಂಗೆ ಹತ್ತಿಸ್ಕೊಂಡು ಬಂದು ಹೆಂಗಿತ್ತ? ಸೂಪರ್ ಆಯಿತು. ಆಫ್ ರೋಡಿಂಗ್ ಸಾಕಾಗಿತ್ತು. ಇನ್ನೂ 2 ಕಿಲೋಮೀಟ್ರ್ ಇದೆ ಕೋಟೆ ಬೆಟ್ಟಕ್ಕೆ. ಇನ್ನೂ 2 ಕಿಲೋಮೀಟ್ರ್ ಹೋಗ್ಬೇಕು. ನೋಡಿ ಇಲ್ಲಿ ಅಲ್ಲೊಂದು ಫಾಲ್ಸ್ ಇದೆ. ಏನು ಫಾಲ್ಸ್ ಅದು? ನೋಡಿ ಏನು ಫಾಗ್ ಇದೆ, ಸಕ್ಕತ್ತಾಗಿದೆ ಮಾತ್ರ. ಫಾಗ್ ಚಳಿ ಆಗ್ತಿದೆ. ಅಲ್ಲಿ ಒಳ್ಳೆ ಬಿಸಿಲಿತ್ತು ಕೆಳಗಡೆ, ಇಲ್ಲಿ ಮಾತ್ರ ಒಳ್ಳೆ ಫಾಗ್ ಇದೆ. ತುಂಬಾ ಚಳಿ ಆಯ್ತು. ವ್ಯೂ ನೋಡಿ, ವ್ಯೂ ನೋಡಿ ಎಷ್ಟು ಫಾಗ್ ಇದೆ ಅಂದ್ರೆ
ನಮಗೆ ತಡೆಯಕ್ಕೆ ಆಯ್ತಿಲ್ಲ. ಒಂದೊಂದ್ಸಲ ಹೋಗೋ ದಾರಿ ಒಂದೊಂದ್ಸಲ ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಹೋಗೋ ದಾರಿನೇ ಚೆನ್ನಾಗಿರುತ್ತಂತೆ ಹೋಗೋ ಜಾಗಕ್ಕಿಂತ. ಇಲ್ಲಿ ಮತ್ತೆ ಇನ್ನೊಂದು ಆಫ್ ರೋಡಿಂಗು. ಇದೇನು ಅಷ್ಟು ಕಷ್ಟ ಇಲ್ಲ ಆಗಿನ ಅದ್ರಷ್ಟೇನು ಕಷ್ಟ ಇಲ್ಲ ಇದು ನೋಡಿದ್ರೆ. ಅಲ್ಲ ನಮ್ಮ ಭಾವ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡೋರೆ. ಹೋಯ್ತು ಗಾಡಿ. ಬರ್ನ್ಔಟ್ ಆಯ್ತು. ಬುಡಿ ಗುರುಗಳೇ ಬುಡಿ. ಇಲ್ಲ ತಳ್ಳಣ ಬಾವ ಆಗಲ್ಲ ಬಾ ತಳ್ಳಣ. ಹೊಡೆದ್ರು ನಮ್ಮ ಗಾಡಿ ಹತ್ತಲಿಲ್ಲ, ಅದಕ್ಕೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಗಾಡಿ ಪಾರ್ಕಿಂಗ್ ಮಾಡೀವಿ. ಅಲ್ಲಿ ತಲುಪಿದೀವಿ, ಈಗ ಬೆಟ್ಟ ಹತ್ಬೇಕು. ಹತ್ತುತ್ತಾ ಇದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಹತ್ತಾನ ಹತ್ತು ಆರಾಮಾಗಿ ಹತ್ಬೋದು, ಮಕ್ಳಿಗೆ ಹತ್ತಕ್ಕಾಗಲ್ಲ. ಹತ್ತಕ್ಕೆ ಮಾತ್ರ ಒಳ್ಳೆ ಕ್ರೇಜಿ ಆಗಿದೆ ಬಂಡೆಗಳು. ಎಡ್ಜಲ್ಲಿ ಹತ್ತಬೇಕು. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಚಳಿ, ಹೆವಿ ಚಳಿ ಆಗ್ತಿದೆ, ಹೆವಿ ಕೋಲ್ಡ್ ಇದೆ ವೆದರು. ಒಳ್ಳೆ ಫಾಗು ವೆದರು, ಒಳ್ಳೆ ಕೋಲ್ಡು. ಹತ್ತಕ್ಕೆ ಮಾತ್ರ ಕ್ರೇಜಿ. ಓ ಆ ಕಡೆ ಗುಹೆ ಆಯ್ತಾ? ಆ ಕಡೆ ಗುಹೆ ಇದೆ ಅನಿಸುತ್ತೆ, ನೋಡೋಣ. ಓ ಗಾಳಿ ನಮ್ಮನ್ನೇ ತಳ್ತಾ ಇದೆ. ಅವ ಇದು ಮೋಸ, ನಮ್ಮನ್ನ ಬಿಟ್ಟು ಹತ್ತಿರ ಮೇಕೆ. ಭಾರಿ ತಳ್ತಾ ಇದೆ ಗಾಳಿ. ವ್ಯೂ ಸಾಕದು. ಗಾಳಿ ಸಖತ್ ಗಾಳಿ ತಳ್ತಿದೆ. ಬಾವ ಹಾಯ್, ಒಳ್ಳೆ ಆಫ್ ರೋಡರು. ಹೊಡೆದ್ರು ಏನು ಹೊಡೆದ್ತೀಯ? ಮೊಬೈಲ್ ಅಕಸ್ಮಾತ್ ಮೊಬೈಲ್ ಏನಾದ್ರು ಗಟ್ಟಿಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಮೊಬೈಲ್ ಸಮೇತ ತಳ್ಳುತ್ತೆ. ನಮ್ಮನ್ನೇ ತಳ್ತದೆ ಗಾಳಿ, ಸಖತ್ ಗಾಳಿ. ಇದ್ದಾರೆ ಮಕ್ಳನ್ನು ಹತ್ತಿಸ್ಕೊಂಡ್ ಬಂದ್ರು. ಅಮ್ಮ ತಪಸ್ಸೀರೆಲ್ಲ ಇಲ್ಬೇಡ, ಮಾವಾಜಿ ಸರ್ಕಸ್ ಮಾಡ್ಕೊಂಡು ಕರ್ಕ ಬರ್ತಾರೆ. ಸರ್ಕಸ್ ಮಾಡ್ಕೊಂಡು ಕರ್ಕ ಬಂದ್ರು. ನೀವು ಬರಲ್ಲ ಅಂತಂದ್ರೆ ಬೈತವ್ರೆ. ಬರಲ್ಲ ಅಂತ ಹೇಳ್ಬಿಡೋದು ಫ್ರೆಂಡ್ಸ್. ಆಮೇಲೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ನಾವು ಬಂದಿ ಅಂತ ವ್ಯೂ ನೋಡ್ಬೇಕು ಅಂತ. ಆರ್ಗಿರ್ ಹೋದರು. ಜಾಗ ಇದೆ ಅಂದ್ರೆ ಆಕ್ಚುಲ್ ಆಗಿ ಡೆಪ್ತ್ ಪರ್ಸೆಪ್ಟ್ ಆಗಲ್ಲ ಕರೆಕ್ಟಾಗಿ ಕ್ಯಾಮ್ರಾಡಿ. ಸೊ ನಿಮಗೆ ತುಂಬಾ ದೊಡ್ಡ ಬಂದ್ರೆ ಸುಮ್ಮನೆ ಅಷ್ಟೊಂದು ಲೈಫಲ್ಲಿ ನೋಡಿದಾಗ ತುಂಬಾ ಸಖತ್ತಾಗಿದೆ. ಹ್ಯೂಜ್ ಪೌಡರ್. ಅದೇ ಬಾವ ಇಲ್ಲಿ ನೋಡಿ, ಇಲ್ಲಿ ಪ್ರಾಚೀನ ಕಾಲದ ಪ್ರಕಾರ ಮಕ್ಕಳನ್ನ ಹಿಡ್ಕೊಳ್ಳಿ ಒಬ್ರು ಮಾತ್ರ ಬಂಡೆ ಮೇಲ್ಗಡೆ
ಫುಲ್ ತುದಿಲಿ ಒಂದು ಕೋಟೆ ಇದೆಯಂತೆ, ಅದಕ್ಕಾಗಿ ಇದ್ರ ಹೆಸರು ಕೋಟೆ ಬೆಟ್ಟ ಅಂತ. ಆ ಕಡೆ ಸೈಡಿಂದ ಎಲ್ಲ ಬರ್ಬೋದಂತ, ಈ ಕಡೆ ಸೈಡಿಂದ ಆಬ್ವಿಯಸ್ಲಿ ದಾರಿ ಇಲ್ಲ. ಆ ಕಡೆ ಸೈಡಿಂದ ಹತ್ಬೋದಾ? ಗೊತ್ತಿಲ್ಲ. ಬಾವಾ ಹೇಗಿದೆ ಗಾಳಿ? ಏ, ಗಟ್ಟಿ ಕುತ್ಕೊಳ್ಳಿ ರಕ್ಷಣ. ಬಾವಾಜಿ ಬರಲ್ಲ ಅಂತ ಬಾವಾಜಿನೂ ಬಂದಿದ್ದಾರೆ. ನೋಡಿ guys, ಎಷ್ಟು ಹೆದರಿಕೆ ಇದ್ರು. ಬಾ ಬಾ ನೀ ಈ ಕಡೆಗೆ ಬಾ. ಒಳಗಡೆ ಹೋಗ್ತಾ ಇದ್ದೀವಿ, ಎಲ್ಲ ಇಳಿತಾ ಇದ್ದೀವಿ, ಎಲ್ಲ ಟ್ರೆಕ್ಕಿಂಗ್ ಆಯಿತು. ನೋಡಿ ಇವ್ರನ್ನ ಬರ್ತಾರೆ ಈಗ. ಗೋವೆ ಒಳಗಡೆ ಒಬ್ಬೊಬ್ಬರಾಗೆ ಬರ್ತಾರೆ. ಈ ಕಡೆ ಬನ್ನಿ ಅವ್ರು ಬನ್ನಿ. ಇಲ್ಲಿಂದ ಫೈನಲಿ ಗಾಡಿ ಹತ್ರ ಬಂದು ಈಗ ಮಳೆ ಬರ್ತಾಯಿದೆ, ಅದಕ್ಕೆ ರೈನ್ ಕೋಟ್ ಫುಲ್ ರೆಡಿ ಆಗಿದ್ದೀವಿ. ನಾವು ಆಚೆ ಕೂರೋದ್ರಿಂದ ರೈನ್ ಕೋಟ್ ಹಾಕೊಂಡು ರೆಡಿ ಇದ್ದೀವಿ. ಕೂತಿರೋರ್ಗೆ ಆರಾಮು, ಒಳಗಡೆ ಕೂತವ್ರಿಗೆ ಆರಾಮು. ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಈಗ ಆಕ್ಚುಲ್ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಾವು ಹಾಕೊಂಡಿದ್ದು ಇದು ನೋಡಿದ್ರೆ ಮಳೆನೇ ಹೋಯ್ತು, ಹೋಗ್ತಾ ಇದೆ, ಮಳೆನೇ ಬರ್ತಾ ಇಲ್ಲ. ಮೇಲ್ಗಡೆ ಬೆಟ್ಟ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ಇಲ್ಲಿ ಕೂತಿದ್ದೀವಿ. ವ್ಯೂ ನೋಡಿ ಹೇಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ. ಹಿಂದೆ ಫಾಲ್ಸ್ ಇದೆ, ಫಾಲ್ಸ್ ಎಲ್ಲ ಸಖತ್ತಾಗಿ ಕಾಣ್ತಿದೆ. ಇದು ಮುಗಿಸ್ಕೊಂಡು ಹೋಗೋದು. ಇನ್ನೇನು ಇಳ್ದಾಯ್ತು, ಈಗ ಕೆಳಗೆ ಇಳಿದು ಮನೆ ಕಡೆ ಹೋಗೋದು. ಅವೆಲ್ಲ ಈಗ ಆ ಫಾಲ್ಸ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಾವಾ ಕರ್ಕೊ ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ. ಫುಲ್ ಆಫ್ ರೋಡಿಂಗ್ ಉಂಟು. ಗೊತ್ತಿಲ್ಲ ಆ್ಯಕ್ಚುಲಿ, ರೋಡೇ ಗೊತ್ತಿಲ್ಲ. ಹಿಂದೆ ಉಡಾಯಿಸಿ ಒಳ್ಳೆ ಕಡ್ತಿದ್ವಿ, ಚಿಕ್ಕಿದ್ವಿ, ಮಸ್ತು ಮಜಾ. ಸಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಸೂಪರ್ ಆಗಿ ಒಳ್ಳೆ ಮಿಸ್ಟಿಗೆ ಅದಕ್ಕೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದು, ಸಖತ್ತಾಗಿದೆ. ಈಗ ಫಾಲ್ಸ್ ಹತ್ರ ಹೋಗೋಣ. ಬಾವಾ ಅದ್ಯಾವುದೋ ವಾಟರ್ ಫಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದ್ಯಾವುದೋ ಸಣ್ಣ ವಾಟರ್ ಫಾಲಿಗೆ ಕರ್ಕೊಂಬಂದ್ಬಿಟ್ಟು ನೋಡಿಲಿ ಆಟ ಆಡ್ತವ್ರೆ. ಅವ್ರಿಗೂ ಗಾಡಿ ಓಡಿಸಿ ಬೇಜಾರಾಗಿತ್ತು ಅನ್ಸುತ್ತೆ, ಅದಕ್ಕೆ ಅವರು ನಮ್ಮನ್ನ ನೋಡಿ ಫುಲ್ಲು ಯುಕ್ತ. ಅವ್ರನ್ನ ನೋಡಿ ಅವ್ರ ಹೆಂಡತಿ ಫುಲ್ಲು ಸೈಕಾಗ್ಬಿಟ್ಟು ಬಾಯಿ ಬಂದಂಗೆ ಬೆಚ್ಚವ್ರೆ. ಬೈಸ್ಕೊಂಡು ಅಲ್ಲಿಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಬರ್ತವ್ರೆ. ವಾಟರ್ ಫಾಲ್ ತೋರಿಸ್ತೀನಿ ನೋಡಿ, ವಾಟರ್ ಫಾಲ್ ಸಖತ್ತಾಗಿದೆ. ವಾಟರ್ ಫಾಲು ಅಲ್ಲಿಂದ ನೀರು ಬರ್ತಾಯಿದೆ ನೋಡಿ. ಇಲ್ಲಿಂದ ಫೈನಲಿ ಕರ್ಕೊಂಬಂದವ್ರೆ ಮನೆಗೆ. ಫುಲ್ ಸುಸ್ತು, ನಮಗೆ ಹಿಂದೆ ಕೂತ್ಕೊಂಡು ಇವರು ಆರಾಮಾಗಿ ಮುಂದ್ಗಡೆ ಕೂತ್ಕೊಬಿಟ್ರು. ನಮಗಂತೂ ಫುಲ್ ಸುಸ್ತು ಮಾಡಾಕಿದ್ರು. ಬಾವಾ ನೆಕ್ಸ್ಟು ಸುಸ್ತು ಮಗ ಸುಸ್ತು. ಹಿಂಗಡೆ ಟ್ರಿಪ್ ಹೋಗಿತ್ತು ಈಗ. ಹಾಂ, ಫುಲ್ಲು ಸುಸ್ತಾಯಿತು. ಇರಲಿ, ಆದರೂ ಬೆಟ್ಟ ಸೂಪರಾಗಿತ್ತು. ಎಲ್ಲ ಫುಲ್ ಸುಸ್ತಾಗಿ ಹೋಗಿಬಿಟ್ಟಿದ್ದಾರೆ. ಮತ್ತು ಹೇಗಿತ್ತು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ, ನೆಕ್ಸ್ಟು ಬ್ಲಾಗಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.